ದುಡ್ಡು ಇಲ್ದೇನೆ ದೇಶ ಆಳಂತ ಸಲಹೆ ನನ್ನ ತಲೆಯಾಗ ಐತಿ. ಅವ್ರ ಮೇಲೆ ಅನುಮಾನ ಬರುತ್ತೆ. ತೀರ್ಪಿಗೆ ನಾ ಅಲ್ಲ ಗಳಿತೀನಿ, ನನಗೆ ಬೇರೆ ನ್ಯಾಯಾಲಯದಲ್ಲಿ ಈ ಕೇಸ್ ವರ್ಗಾವಣೆ ಮಾಡಿಕೊಡಿ, ಇಲ್ಲಾಂದ್ರೆ ಬೇರೆ ನ್ಯಾಯಾಧೀಶರಿಂದ ತೀರ್ಪು ಮಾಡಿಕೊಡಿ, ನಿಮ್ಮಿಂದ ನನಗೆ ಬೇಡ ಅಂತ. ಯಾಕಂದ್ರೆ ಅವ್ರು 14 ವರ್ಷ ಶಿಕ್ಷೆ ಕೊಟ್ಟಿದ್ರು. ಆ ಕೇಸ್ನ 3 ತಿಂಗಳ ಅಪೀಲ್ನಾಗ ಗೆದ್ದು ಬಂದೆ. ಬೇರೆ ನ್ಯಾಯಾಲಯಕ್ಕೂ ವರ್ಗಾವಣೆ ಮಾಡಿಕೊಡಿ ಅಂತ ವರ್ಗಾವಣೆ ಮಾಡಿಸ್ಕೊಂಡಿದ್ದೀನಿ. ನಿತ್ಯಾನಂದನ ವಿರುದ್ಧನೂ ಹೋರಾಟ ಮಾಡಿ ಅವನ್ನ ಅರೆಸ್ಟ್ ಮಾಡಿಸಿದ್ದೀನಿ. ಗಿಡ ಹತ್ತಿರಲ್ಲಿ ದೇವಸ್ಥಾನ ಗಿಡ ಇಳಿಲಿ ತಳಗ ಅಂದ್ರೆ ಇಲ್ರಿ ಇಳೆಗಲ್ಲ, ಜಡ್ಜ್ DC ಬರಬಿಟ್ಟು ಇಳೆಗಲ್ಲ ಅಂತೇನ. ಇಲ್ಲ, ಮಾಧ್ಯಮಗಳು ನನಗೆ ಪ್ರೀತಿಯಿಂದ ಇಟ್ಟ ಹೆಸರು ಏನಪ್ಪಾ ಅಂದ್ರೆ ಸಿಗ್ಲಿ ಬಸ್ ಅಂತಾನೆ ಇಟ್ಟಿದ್ದು. ಹೀಗಾಗಿ ದುಡ್ಡಿನ ನೋಡ್ರಿ, ಇವತ್ತ ದುಡ್ಡು ಇಲ್ದೇನೆ ದೇಶ ಆಳಂತ ಸಲಹೆ ನನ್ನ ತಲೆಯಾಗ ಐತಿ. ಯಾಕಂದ್ರೆ ದುಡ್ಡು ಹಾಕ್ಬೇಕು, ಕೋಲ್ ಮಾಡ್ತಾ ಇದಾರೆ. ಕೋಲ್ ದುಡ್ಡು ಇದೆ. ನೀವು ಮ್ಯಾಜಿಕ್ ಮಾಡ್ತೀರಿ. ನೀವು 14 ವರ್ಷ ಶಿಕ್ಷೆ ಅನುಭವಿಸಿದ್ಮೇಲೆ ಜಡ್ಜ್ ಅವ್ರ ಮೇಲೆ ನೀವು ಚಾಲೆಂಜ್ ಹಾಕಿದ್ರಿ, ನಮ್ಗೆ ಜಡ್ಜ್ ಅವ್ರಿಗೆ ಆದೇಶ ಕೊಡಕ್ಕೆ. ಹೌದೌದು. ಯಾಕಂತಂದ್ರೆ ಅದನ್ನ ಹೇಳ್ತೀನಿ. ಇವತ್ತ ಒಂದು ಕೋರ್ಟ್ ನಲ್ಲಿ ನಾವು ನ್ಯಾಯವಾಗಿ ವಾದ ಮಾಡ್ತೇವೆ. ಅದಕ್ಕೇನಾದ್ರು ತಕರಾರು ಬಂದ್ರೆ, ಅದು ಸರಿ ಇಲ್ಲ ಅಂದ್ರೆ ಅದನ್ನ ನಮ್ಗೆ ಬಿಟ್ಟು ನೀ ಬೇರೆ ಪ್ರಶ್ನೆ ಕೇಳಂದಾಗ ನಮ್ಗೆ ಅದರಿಂದ ಪಾಯಿಂಟ್ ಸಿಕ್ಕಿ ನಾವು ಗೆಲ್ತೀವಿ ಅನ್ನಂತ ಮನಸ್ಸಿದ್ದಾಗ ಅದು ಅಲ್ಲಗಳದು ಬೇರೆ ಪ್ರಶ್ನೆ ಕೇಳಂದಾಗ ನಮ್ಮ ಮೇಲೆ ಅವ್ರ ಮೇಲೆ ಆಕ್ರೋಶ ಬರುತ್ತೆ, ಅವ್ರ ಮೇಲೆ ಅನುಮಾನ ಬರುತ್ತೆ. ಅದಕ್ಕೋಸ್ಕರ ನೀವು ತೀರ್ಪಿಗೆ ನಾ ಅಲ್ಲ ಗಳಿತೀನಿ, ನನಗೆ ಬೇರೆ ನ್ಯಾಯಾಲಯದಲ್ಲಿ ಈ ಕೇಸ್ ವರ್ಗಾವಣೆ ಮಾಡಿಕೊಡಿ, ಇಲ್ಲಾಂದ್ರೆ ಬೇರೆ ನ್ಯಾಯಾಧೀಶರಿಂದ ತೀರ್ಪು ಮಾಡಿಕೊಡಿ, ನಿಮ್ಮಿಂದ ನನಗೆ ಬೇಡ ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಅವ್ರು 14 ವರ್ಷ ಶಿಕ್ಷೆ ಕೊಟ್ಟಿದ್ರು. ಆ ಕೇಸ್ನ 3 ತಿಂಗಳ ಅಪೀಲ್ನಾಗ ಗೆದ್ದು ಬಂದೆ. ಅದಕ್ಕೋಸ್ಕರ ಇವ್ರ ತೀರ್ಪನ್ನ ಅಲ್ಲ ಗಳಿತೀನಿ, ಬೇರೆ ನ್ಯಾಯಾಲಯಕ್ಕೂ ವರ್ಗಾವಣೆ ಮಾಡಿಕೊಡಿ ಅಂತ ವರ್ಗಾವಣೆ ಮಾಡಿಸ್ಕೊಂಡಿದ್ದೀನಿ. ಹೋರಾಟ ಮಾಡಿ ನಿತ್ಯಾನಂದನ ವಿರುದ್ಧನೂ ಹೋರಾಟ ಮಾಡಿ ಅವನ್ನ ಅರೆಸ್ಟ್ ಮಾಡಿಸಿದ್ದೀನಿ. ಧಾರವಾಡ ಜೈಲಿನಲ್ಲಿ 33 ತಾಸು ಗಿಡದಲ್ಲೇ ಕುಂತು ಒಂದ್ ರಾತ್ರಿ 2 ಹಗಲು ಹೋರಾಟ ಮಾಡಿ ಜಡ್ಜನ್ನ ಕೆ ನಟರಾಜನ್ ಮತ್ತು ಜೋಸೆಫ್ ಪಿಂಟೋ ಅಂತ ಈಗ ಹೈಕೋರ್ಟ್ ಜಡ್ಜ್ ಅವ್ರನ್ನ ಕರೆಸಿದೆ. ನಾನು ಧಾರವಾಡದ ಹಳ್ಳಿ ಮರ 150 ಅಲ್ಲಿ ಒಂದು ಗಿಡದಾಗ ಕುಂತಾಗ ಅಲ್ಲಿ ಬಂದು ಪೊಲೀಸ್ ಅಧಿಕಾರಿಗಳು ಹಡ್ಸಿ ಮಗನ ಗಿಡ ಹತ್ತಿರಲ್ಲಿ ದೇವಸ್ಥಾನ ಗಿಡ ಇಳಿಲಿ ತಳಗ ಅಂದ್ರೆ ಇಲ್ರಿ ಇಳೆಗಲ್ಲ, ಜಡ್ಜ್ DC ಬರಬಿಟ್ಟು ಇಳೆಗಲ್ಲ ಅಂತೇನ. ಅನ್ನೋದ್ಲೆ ನಿನ್ ತಪ್ಪಾಗುತ್ತೆ. ದೇವಸ್ಥಾನ ಆಂಜನೇಯನ ದೇವಸ್ಥಾನ ಮೇಲೆ ಗಿಡ ಹತ್ತಿ ನೀನ ಮಗನ ಹುಚ್ಚಿ ಹೇಳಕ್ ಬಂದ್ರೆ ಏನ್ ಮಾಡ್ತಿಲ್ಲ, ಹಡ್ಸಿ ಮಗನ ಇಳಿತೀನಿ ಬೇಕಂತ ಅಂದಾಗ ನೋಡ್ರಿ ಹಿಂದ ಗೋವಿಂದಜ್ಜ ವಾಂತಿ ಬಂದಾಗ ಅದನ್ನ ಸರಿಪಜ್ಜನ ಕೈಯಾಗ ಹಾಕಿದ. ಯಾರು ತುಳಿಲಿದ ಜಾಗದಾಗ ಚೆಲ್ಲಿ ಬಾ ಅಂತ ಹೇಳಿದ್ರು. ಅದಕ್ಕೆ ಅವ ಏನ್ ಮಾಡಿದ, ತುಳಿಲಿದ ಜಾಗ ಎಲ್ಲಿ ಯಾವ್ದೈತಿ ಎಲ್ಲ ತೋತಾನ, ಅದಕ್ಕೆ ಹೊಟ್ಟೆ ಹಾಕೊಂಡ್ಬಿಟ್ಟ. ಹಂಗ ಈ ಸಿಗ್ಲಿ ಬಸ್ಸಾಗ ಗಿಡದಾಗ ಕುಂತಾನ. ಏನ್ರ ಹುಚ್ಚಿ ಹೇಳಕ್ ಬಂತಂದ್ರ ನೀನ್ ಅಲ್ಲೇ ಕೂತ್ಕ ಕರಿತೀನಿ, ಓಡಿ ಬಂದ್ ಬಾಯಾಗ ಹೇಳ್ತೀನಿ, ಹುಚ್ಚು ಹೋಯ್ತೀನಿ ಅಂದೆ. ಹಿಂಗಾಗಿ ಇಂಥ ತರ್ಕಕ್ಕೆ ಉತ್ತರ ಕೊಡಂತ ಬಸ್ ಅದೀನಿ. ಯಾಕಂದ್ರೆ ಅನುಭವ ಜಾಸ್ತಿ, ಸರ್ವೆ ಇಲ್ದೇನೆ ಯಾವ್ದು ಗೆಲ್ಲ. ಜೀವನ ಕಂಡ್ಬಿಟ್ಟಿದ್ರಿ ಬಸ್ ಅವ್ರೆ, ಬಸಣ್ಣ ಅವ್ರೆ. ಇಲ್ಲ, ಮಾಧ್ಯಮಗಳು ನನಗೆ ಪ್ರೀತಿಯಿಂದ ಇಟ್ಟ ಹೆಸರು ಏನಪ್ಪಾ ಅಂದ್ರೆ ಸಿಗ್ಲಿ ಬಸ್ ಅಂತಾನೆ ಇಟ್ಟಿದ್ದು.